ನಮಸ್ತೆ ಡಾರ್ಲಿಂಗ್ಸ್, ಹೇಗಿದ್ದೀರಾ? ಅರ್ಲಿ ಮಾರ್ನಿಂಗ್ ಇಬ್ಬರು ಊರು ಬಿಟ್ಟು ಹೋಗೋ ಲೆವೆಲಿಗೆ ಹಾಳಾಗಿ ಹೋಗಿದ್ರು ಅಂತ ಆಯ್ತು. ಮಾರ್ಸಿಡಿಸ್ ಬೆಂಜ್ ಮಾರ್ನಿಂಗ್ಗೆ ಕಾಣಿಸ್ಕೊಳ್ಳೋದ ಇಂಥ ಗಾಡಿಗಳು, ಅದೇ ಬೆಂಗಳೂರು ಗಾಡಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಎಲ್ಲರ ಬಾಳಲ್ಲಿ ಒಂದು ಹೊಸತ್ತೆ ಒಂದು ಲೈಫ್ ಬರಲಿ, ಅಂದರೆ ಹಳೆತ್ತಲ್ಲ ಹೋಗಿ ಒಂದು ಹೊಸ ಜೀವನ ಒಂದು ಪ್ರಾರಂಭವಾಗ್ತಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಮುಂದುವರಿಸ್ತಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ. ನಾವು ಬೆಳಗ್ಗೆ ಆಲ್ರೆಡಿ ನಾವು 4 o'clock ಎದ್ದು ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದೀವಿ. ಅದು ಯಾವ ಊರು ಏನು ಅಂತ ಹೇಳ್ತೀನಿ. ಆ್ಯಕ್ಚುಲಿ 6 o'clock ಆದರೂ ಇಲ್ಲಿ ಸ್ವಲ್ಪ ಕೋಲ್ಡ್ ಇದೆ. ಕೋಲ್ಡ್ ಅಂದರೆ ಒಂಥರ ತುಂಬ ಗಾಳಿ ಇದೆ ಬೆಳಗ್ಗೆ. ಆದ ಕಾರಣ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಗ್ಲೌಸು, ಹೆಲ್ಮೆಟು, ಹಾಗೆ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೈಡ್ ಹೋಗು ಒಂಥರ ಗಾಳಿ ಇದೆ, ಕೋಲ್ಡ್ ಇದೆಯಲ್ಲ ತುಂಬ. ಏನು ವೆದರ್ ಕೂಲಾಗಿದೆ. ಆ್ಯಕ್ಚುಲಿ 2 ಟೈಮಲ್ಲಿ ಇರುತ್ತೆ ಕೋಲ್ಡ್. ಇವತ್ತು ಏನಂದರೆ ತುಂಬ ವಿಂಡ್ ಬ್ಲಾಸ್ಟ್ ಇದೆ. ವಿಂಡ್ ಬ್ಲಾಸ್ಟ್ ಅಂದರೆ ತುಂಬ ಗಾಳಿನೂ ಇದೆ ಇಲ್ಲಿ. ಅದು ಮೊದಲೇ ಬೆಳಗಿನ ಜಾವ ಕೋಲ್ಡ್ ಇರುತ್ತಲ್ವ. ನಾವು ಇವತ್ತು ಪ್ಲ್ಯಾನ್ ಇಲ್ಲ ಅಂದರೆ 1 day ಟೂರ್, ಅಂದರೆ ಬ್ಯಾಂಗ್ಳೂರಿಗೆ ಹೋಗಿ ರಿಟರ್ನ್ ಬರೋಣ ಅಂತ. ಒಂದೇ ದಿನ ಇವಾಗ ಹೊರಟಿದ್ದೀವಿ 6 ಗಂಟೆಗೆ. ಇನ್ನು ನೈಟ್ ಬರೋದು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ನೈಟ್ ರೀಚ್ ಆಗೋಣ ಅಂತಿದೆ. ಮತ್ತು ಪ್ಲ್ಯಾನಿಂಗ್ ಏನಂತ ಗೊತ್ತಿಲ್ಲ. ಅದು ನ್ಯೂ ಇಯರ್ ಬೇರೆ. ಆ್ಯಕ್ಚುಲಿ ಮೊದಲೆಲ್ಲ ನಾವು ಚಿಕ್ಕದಿರ್ಬೇಕಾದ್ರೆ ನ್ಯೂ ಇಯರ್ ಅಂದರೆ ನೈಟ್ ಫುಲ್ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಬೆಳಗ್ಗೆ ಲೇಟಾಗಿ ಹೇಳ್ತಿದ್ದೆ. ದೊಡ್ಡವ್ರು ಆಗ್ತಾ ಚೇಂಜ್ ಆಗ್ತಾ ಹೋಯ್ತು. ನೈಟ್ ಬೇಗ 12 ಗಂಟೆ ಮಲ್ಕೊಂಡು ಬೆಳಗಿನ ಜಾವ ಏನಾದ್ರು ಪ್ಲ್ಯಾನಿಂಗ್ ಮಾಡಿ ಹೋಗೋಣ. ಈ ರೋಡಲ್ಲಿ ಇಲ್ಲಿ ಕಾರ್ ಬರಬೇಕಾದ್ರೆ ಅಂದರೆ ಲಾಸ್ಟ್ ಟೈಮ್ ನಾನು ಬರ್ಬೇಕಾದ್ರೆ ಜೋರು ಮಳೆ ಬರ್ತಾಯಿತ್ತು. ಈ ರೋಡ್ ನೋಡಿ, ಕಟಿಂಗ್ ನೋಡಿ ಹೆಂಗಿದೆ ನೋಡಿ. ಒಂಥರ ಕರು ಒಂದು 40-50 ಬಂದು ಕಟ್ ಹೊಡಿಲಿಕ್ಕಾಗಲ್ಲ. ಸ್ಲೋ ಮಾಡ್ಬೇಕಾಗುತ್ತೆ. ಬೈಕಲ್ಲಾದರೂ ಓಕೆ ಆಗುತ್ತೆ ಬಿಡಿ. ಕರು ಆಗಿದೆ. ಒಂದು ಸಲ ಲೆಫ್ಟ್ ಹೊಡಿತು, ಒಂದು ಸಲ ಇಮಿಡಿಯೇಟಾಗಿ ರೈಟ್ ಹೊಡಿತು. ಒಂದು ರೇಸಿಂಗ್ ಟ್ರ್ಯಾಕ್ ಇದೆಯಲ್ಲ ಮೋಟೋ, ಅವ್ರದ್ದು ರೇಸಿಂಗ್ ಟ್ರ್ಯಾಕಲ್ಲಿ ಹೇಗಿದೆ ರೈಟ್ ಲೆಫ್ಟ್ ಆ ರೀತಿ ಕರು ಇದೆ. ಆ್ಯಕ್ಚುಲಿ ಒನ್ ವೇ, ಬಟ್ ಹೊಡಿಬೋದು ಸ್ವಲ್ಪ ಬೆಂಡ್ ಮಾಡಿಕೊಂಡು. ಬಟ್ ಏನಂದರೆ ರೋಡಲ್ಲೆಲ್ಲ ಪ್ಯಾಚಸ್ ಮಾಡಿದ್ದಾರೆ. ಆವಾಗ ನಾವು ಬೆಂಡ್ ಮಾಡ್ಬೇಕಾದ್ರೆ ಫ್ರಂಟ್ ವೀಲ್ ಅದಕ್ಕೆ ತಾಗ್ದಂತಾದರೆ ಅಲ್ಲೇ ಅಪ್ಪಚ್ಚ ಅನಿಸ್ತಿದೆ. ಸುಮ್ಮನೆ ಯಾಕೆ ರಿಸ್ಕು ನೋಡಿ. ರೈಟ್ ಲೆಫ್ಟ್ ನೋಡಿ ಯಾವ ರೀತಿ ಇದೆ ನೋಡಿ. ಕರು ಸಖತ್ ಕರು ಇದೆ. ಬೆಂಡ್ ನೋಡಿ, ರೈಟ್ ಆ್ಯಂಡ್ ಲೆಫ್ಟ್. ಸೇಮ್ ಟ್ರ್ಯಾಕಲ್ಲಿ ಯಾವ ರೀತಿ ನಾವು ಆ ಕಡೆ ಈ ಕಡೆ ಬೆಂಡ್ ಮಾಡ್ಕೊಂಡು ಹೋಗ್ತಾರೆ ಅದೇ ಫೀಲ್ ಬರುತ್ತೆ. ಸ್ಲೋ ಇದ್ರೆ ಬರಲ್ಲ, ಸ್ವಲ್ಪ ಸ್ಪೀಡ್ ಇತ್ತಂತಾರೆ ಅದೇ ಫೀಲ್ ಬರುತ್ತೆ ನೋಡಿ. ಲಾರಿ ಇವಾಗ ಗ್ಯಾಪ್ ಕೊಟ್ಟಾರೆ. ಅಪ್ಪ ಇಮಿಡಿಯೇಟಾಗಿ ನಾನು ಸ್ವಲ್ಪ ಸ್ಪೀಡ್ ಇತ್ತಂತಾರೆ ಇಲ್ಲಿ ಗಾಡಿ ಮಾರುತಿ. ಎದುರುಗಡೆ ಬ್ರೇಕ್ ಹೊಡಿಬೇಕಾದ್ರೆ ನಾವು ಅನ್ಕೋಬೇಕು ಏನೋ ಒಂದು ಸ್ವಲ್ಪ ಎದುರುಗಡೆ ಏನೋ ಒಂದು ಸಿಗ್ನಲ್ ಏನೋ ಇರ್ಬೋದು ಅಂತ ಯೋಚನೆ ಮಾಡಬೇಕು. ಅದೇ ಬಿಟ್ಟು ನಾನು ನುಗ್ಸ್ತೀನಿ ಅಂತ ಹೇಳಿದ್ರೆ ನೋಡಿ ಏನೆಲ್ಲ ಪ್ರಾಬ್ಲಮ್ಸ್ ಎದುರಿಸ್ಬೇಕು. ನಾವು ಮನೆಯಿಂದ ಹೊರಡ್ಬೇಕಾದ್ರೆ 6 ಗಂಟೆ ಆಗಿತ್ತು. ಇವಾಗ 6:30. ಎಷ್ಟು ಒಂದು ಹಾಫ್ ಆನ್ ಅವರಲ್ಲಿ ಇಮಿಡಿಯೇಟಾಗಿ ಬೆಳಕಾಗೋಯ್ತು. ಅದೊಂದು ಟೈಮ್ ಹೇಳ್ತಾರೆ, ಆ ಟೈಮಲ್ಲಿ ಇಮಿಡಿಯೇಟಾಗಿ ಬೆಳಕಾಗುತ್ತೆ. ಇವಾಗ 6:15. ಇವಾಗ 6:30. 7 ಆಗ್ಬೇಕಾದ್ರೆ ಸೂರ್ಯ ಅರ್ಧಕ್ಕರ್ಧ ಮೇಲೆ ಬಂದಾಗಿರುತ್ತೆ. ಆಲ್ರೆಡಿ ಮೇಲೇ ಇರುತ್ತೆ ಸೂರ್ಯ, ಬಟ್ ನಮಗೆ ಅದ್ರದ್ದು ಪವರ್ ಮಾತ್ರ ಕಾಣಿಸ್ತಾರಲ್ಲ. ಇಲ್ಲೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಾದ್ರೆ ಈಗ ಎಷ್ಟು ಟ್ರಾಫಿಕ್ ಇರುತ್ತೆ, ವೆಹಿಕಲ್ ಬ್ಲಾಕ್ ಇರುತ್ತೆ. ಆ್ಯಕ್ಚುಲಿ ಮೇಯ್ನ್ ಅಂದರೆ ನಮ್ಮದಲ್ಲಿ KPT ನಂತೂರು, ಅಲ್ಲಿ ಮಾತ್ರ ನಂತೂರಲ್ಲಿ ಬ್ಲಾಕ್ ಆಗುತ್ತೆ. KPTವರೆಗೂ ಬ್ಲಾಕ್ ಇರುತ್ತೆ. ನಾವು ಸ್ಟಾಪಲ್ಲಿ ಇಟ್ಕೋಬೇಕು ಗಾಡಿ. 2 ವೀಲರ್ ಸ್ವಲ್ಪ ಸೈಡಲ್ಲಿ ಹೋಗ್ಬೋದು, ಬಟ್ ಎಡ್ಜಸ್ ಎಲ್ಲ ಸರಿ ಇಲ್ಲ. ಇವಾಗ ಎಲ್ಲ ಹೋಗಿದೆ. ಬೆಳಗಿಂದ ನೋಡ್ತಾ ಇದ್ದೀನಿ ಒಂದೊಂದು ಗಾಡೀಲಿ ಒಬ್ಬೊಬ್ಬರೇ ಸಿಂಗಲ್ ರೈಡ್ ಹೋಗ್ತಾ ಇದ್ದಾರೆ. ಸೋಲಾರ್ ರೈಡ್ K70 ನೋಡಿ, ಸೋಲಾರ್ ರೈಡ್. 4
ಆಗಲ್ವಾ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಅವನು ಹೇಳ್ತಾನೆ ಆರಾಮಾಗುತ್ತೆ. ಅಂದರೆ ಒಬ್ಬೊಬ್ರದ್ದು ಹ್ಯಾಬಿಟ್, ಒಬ್ಬೊಬ್ರು ಡಬಲ್ಸ್ ಹೋಗ್ತಾರೆ, ಒಬ್ಬೊಬ್ರು ಗ್ರೂಪಲ್ಲಿ ಹೋದ್ರೆ ಮಾತ್ರ ಮಜಾ ಇರುತ್ತೆ. ಒಂದು ಸೋಲೋ ರೈಡ್ ಅವ್ರಿಗೆ ಗೊತ್ತಾಗುತ್ತೆ ಏನೋ ಖುಷಿ. ಒಬ್ಬೊಬ್ಬರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅದೇ ಖುಷಿ. ನಾವು ಬೇರೆಯವ್ರು ನೋಡ್ಬೇಕಾದ್ರೆ ನಮಗೆ ಒಂಥರ ಕಷ್ಟ ಅನ್ಸುತ್ತೆ, ಅದೇ ಖುಷಿ. ಇವಾಗ ಡಬಲ್ಸ್ ಹೋಗ್ತಾ ಇದ್ದೀವಿ, ಬೇರೆಯವ್ರು ನೋಡಿದ್ರೆ ಅನ್ಕೊಳ್ತಾರೆ ನಾವೀಗ ಡಬಲ್ಸ್ ಹೋಗ್ಬೇಕಾದ್ರೆ ಬೇರೆಯವರು ಸೋಲೋ ರೈಡ್ ಹೋಗೋರು ನೋಡ್ತಾರೆ, ಅಯ್ಯೋ ಎಷ್ಟು ಕಷ್ಟ ಅಲ್ಲ